ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸಂಡೇ ವ್ಲಾಗನ್ನು ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ. ಅಂದರೆ ಮಾರ್ನಿಂಗ್ ಪೂಜೆಯಿಂದ ನಾನು ರೆಕಾರ್ಡ್ ಮಾಡಿಲ್ಲ, ಇದು ಈವ್ನಿಂಗಿಂದ ರೆಕಾರ್ಡ್ ಮಾಡಿರೋದು. ಹಾಗೆ ಲಂಚಿಗೆ ಕೂಡ ನಾವೇನು ಮಾಡೋದಕ್ಕೆ ಹೋಗಿಲ್ಲ, ಯಾಕಂದರೆ ಒಂದು ಫಂಕ್ಷನ್ ಇತ್ತು. ಸೊ ಒಂದು ಫಂಕ್ಷನ್ ಇದ್ದಿದ್ದರಿಂದ ನಾವು ಲಂಚ್ಗೆಲ್ಲ ಅಲ್ಲೇ ಹೋಗಿದ್ವಿ. ಹುಡುಗರಿಗೆ ಅನ್ನಕ್ಕಿಟ್ಟಿದ್ದೆ. ಈಗ ಫಂಕ್ಷನಿಂದ ಬಂದು ನಾವು ಮಧ್ಯಾಹ್ನ ರೆಸ್ಟ್ ಮಾಡಿದ್ವಿ ಒಂದು ಸ್ವಲ್ಪ ಹೊತ್ತು. ಈಗ 7:30 ಆಗಿದೆ. ಸೊ ನಾನು ಚಪಾತಿ ಮಾಡಿ ಚಿಕನ್ ಗ್ರೇವಿ ಮಾಡೋಣ ಅಂದ್ಕೊಂಡು ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಚಿಕನ್ ಗ್ರೇವಿ ಆ್ಯಸ್ ಯೂಶ್ವಲು ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಹಾಕಿ ಮಾಡೋಣ ಅಂಥೇಳಿ. ಸೊ ಇದು ಬಾಯ್ಲರ್ ಚಿಕನ್ ಆಗಿರೋದ್ರಿಂದ ಅದು ಸಾಂಬಾರಿಗೆಲ್ಲ ಟೇಸ್ಟಿಯಾಗಿರೋದಿಲ್ಲ ಬಾಯ್ಲರು. ರಾತ್ರಿ ಹೊತ್ತು ಮುದ್ದೆನೇ ಮಾಡೋದು ಯೂಶ್ವಲಿ. ಸೊ ಇದು ಬಾಯ್ಲರ್ ಚಿಕನ್ ಇರೋದ್ರಿಂದ ಅದು ಸಾರು ಮಾಡಿ ಮುದ್ದೆ ಮಾಡಿದ್ರೆ ಅದು ಅಷ್ಟೊಂದು ಚೆನ್ನಾಗಾಗಲ್ಲ ಬಾಯ್ಲರಲ್ಲಿ. ಅದರಿಂದ ಅದನ್ನು ಫ್ರೈ ಥರ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂಥೇಳಿ. ಸೊ ಜೊತೆಗೆ ಬೇರೆ ಕಬಾಬು ಹಾಕ್ಕೊಬೋದಾಗಿತ್ತು, ಆದರೆ ಒನ್ ಟೈಮ್ಗಲ್ವಾ ಅಂಥೇಳಿ ಎಲ್ಲ ಒಟ್ಟಿಗೆ ಫ್ರೈ ಮಾಡ್ತಾಯಿದ್ದೀನಿ. ಅಕಸ್ಮಾತ್ ಅದೇನಾದರೂ ಮಿಕ್ಕಿದ್ರೆ ವೆಡ್ನೆಸ್ಡೇ ಅಥವಾ ಟ್ಯೂಸ್ಡೇ ತೆಗೆಯೋದು. ನಾನು ಟ್ಯೂಸ್ಡೇ ನಾನ್ ವೆಜ್ ಏನು ತಿನ್ನೋದಿಲ್ಲ. ತಿನ್ನೋರೆಲ್ಲ ಟ್ಯೂಸ್ಡೇ ಯಾರಾದರೂ ತಿನ್ನೋದೇ ತಿನ್ಕೋತಾರೆ. ಬಟ್ ನಾನು ವೆಡ್ನೆಸ್ಡೇ ತಿಂತೀನಿ. ವೆಡ್ನೆಸ್ಡೇ, ಫ್ರೈಡೇ, ಸಂಡೇ 3 ದಿವಸ ನಾನ್ ವೆಜ್ಜು. ಸೊ ಗೋಧಿ ಹಿಟ್ಟು ತೊಗೊಂಬಂದಿದ್ರು ಅಂಗಡಿಯಿಂದ. ಇದು ರಿಟೇಲ್ ಶಾಪ್ ಇರೋದ್ರಿಂದ ನಮ್ಮದೇ ಎಷ್ಟು ಬೇಕೋ ಅಷ್ಟು ತೊಗೊಂಬರ್ತೀವಿ, ಎಷ್ಟು ಬೇಕೋ ಅಷ್ಟು ತರಿಸ್ಕೊಳ್ಳೋದು. ಅದನ್ನು ಇವಾಗ ನೋಡ್ತಾಯಿದ್ದೀನಿ ನಾನು ಎಷ್ಟು ಬೇಕು ಅಂತೇಳಿ. ಜಾಸ್ತಿ ಕಲಿಸಿದ್ರೆ ಆಮೇಲೆ ಫ್ರಿಡ್ಜಲ್ಲಿ ಇಡಬೇಕಾಗುತ್ತೆ. ಒಂದು 13-14 ಚಪಾತಿ ಆದರೆ ಸಾಕು, ಇನ್ನೂ ಮಿಗುತ್ತೆ ಅನಿಸುತ್ತೆ ಅದರಲ್ಲಿ ಕೂಡ. ಒನ್ ಟೈಮ್ಗೆ ಆಗಿರೋದ್ರಿಂದ 13-14 ಆದರೆ ಸಾಕು. ಬೆಳಗ್ಗೆ ಹೊತ್ತು ಅಂತ ಹೇಳಿದರೆ ಒಂದು ಸ್ವಲ್ಪ ಜಾಸ್ತಿನೇ ಚಪಾತಿ ಮಾಡಬೇಕಾಗತ್ತೆ. ಯಾಕಂತೇಳಿದರೆ ಜ್ಯೋತಿ ಕೂಡ ಇರ್ತಾಳೆ. ಆಮೇಲೆ ಮಧ್ಯಾಹ್ನಕ್ಕೂ ಬೇಕಾದರೆ ತಿನ್ಬೋದು ಚಪಾತಿನ. ಯಾಕಂದರೆ ಬೆಳಗ್ಗೆ ಹೊತ್ತು ಏನಾದರೂ ರೈಸ್ ಐಟಮ್ ತಿಂದರೆ ಮಧ್ಯಾಹ್ನದ ಹೊತ್ತು ಒಂದೊಂದ್ಸಲಿ ರೊಟ್ಟಿ ಅದು ಇದು ಹಾಕೋತಾರಲ್ಲ, ಅದ್ರ ಬದಲಿಗೆ ಚಪಾತಿ ತಿನ್ನೋದು ಅಂಥೇಳಿ ರೈಸ್ ಬದಲು ಚಪಾತಿ ತಿನ್ಬೋದು. ಮುದ್ದೆ ಮಾಡೋದಿಲ್ಲ ನಾವು ಮಧ್ಯಾಹ್ನ ಟೈಮು. ಸೊ ಚಪಾತಿ ಏನಾದರೂ ಎಕ್ಸ್ಟ್ರಾ ಇದ್ದರೆ ಅವಾಗ ಚಪಾತಿ ತಿಂತೀವಿ ನಾನು, ಅಮ್ಮ. ಸೊ ಫಸ್ಟು ನಾನು ಆಯಿಲ್ ಅಪ್ಲೈ ಮಾಡ್ಕೊತೀನಿ ಕೈಗೆ, ಏನು ಅಂಟ್ಕೋಬಾರ್ದು ಅಂತ ಹೇಳಿ. ಆಮೇಲೆ ಚಪಾತಿ ಹಿಟ್ಟಿಗೆ ಕೂಡ ಒಂದು ಸ್ವಲ್ಪ ಆಯಿಲ್ ಹಾಕ್ತೀನಿ. ಈ ಚಪಾತಿ ಹಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಅದು ಸಾಫ್ಟಾಗಿ ಬರುತ್ತೆ, ಹಾಗೂ ಕೈಗೇನು ಅಂಟ್ಕೊಳ್ಳೋದಿಲ್ಲ. ನೀಟಾಗಿ ಕಲಿಸ್ಕೊಬೋದು ಚಪಾತಿ ಹಿಟ್ಟನ್ನು. ಸೊ ನಿಶ್ವಿಕಾ ಮತ್ತು ಅಭಿ ಅಂತ ಇಬ್ಬರು ಹಾಲಲ್ಲೇ ಇದ್ದಾರೆ. ಅವ್ರ ಅಜ್ಜಿ ಜೊತೆ ಟಿ ವಿ ನೋಡ್ತಾ ಇದ್ದಾರೆ. ಸೊ ಇನ್ನೂ ಇಲ್ಲಿ ಅಡುಗೆ ಮನೆ ಕಡೆ ಬಂದಿಲ್ಲ, ಅಲ್ಲೇನೋ ಆಟ ಆಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಸೊ ಬೆಳಗ್ಗೆಯಿಂದ ಹುಡುಗರು ಕೂಡ ಆಟಾಡಿರೋ ಅಂಥದ್ದು ಈ ಕೆಳಗಡೆ ಮನೆ ಹುಡುಗರೆಲ್ಲ ಸೇರಿಕೊಂಡು ಅದು ಕೂಡ ರೆಕಾರ್ಡ್ ಮಾಡಿದ್ದೆ. ಬಟ್ ಅದನ್ನೇನು ನಾನು ಹಾಕ್ತಿಲ್ಲ, ಯಾಕಂದರೆ ಇದು ಕುಕ್ಕಿಂಗ್ ವ್ಲಾಗೆ ಫುಲ್ ಆಗಿದೆ ಇವತ್ತು. ಬೆಳಗ್ಗೆ ಎಲ್ಲ ಆಟಾಡಿದ್ಕೋ ಏನೋ ಅಭಿ ಅಂತ ತುಂಬ ಟಯರ್ಡ್ ಆಗಿದ್ದಾನೆ. ಸೊ ಅದಕ್ಕೆ ಅವನು ಇವಾಗ ಸಂಜೆ ಆಗಿರೋದ್ರಿಂದ ಇವಾಗ ಓಡಾಡ್ತಾನೆ ಇಲ್ಲ. ಮಧ್ಯಾಹ್ನ ಕೂಡ ಸ್ವಲ್ಪ ಟಯರ್ಡಾಗೇ ಇದ್ದ. ಅವ್ನು ಫಂಕ್ಷನಲ್ಲಿ ಕೂಡ ಮಲ್ಕೊಂಡ್ಬಿಟ್ಟಿದ್ದ, ಎದ್ದೊಳ್ಳು ಇಲ್ಲ, ಜೊತೆಗೇನು ತಿನ್ನಲೂ ಇಲ್ಲ ಅಬ್ಬಿ ಅಂತೂ ಫಂಕ್ಷನಲ್ಲಿ. ಎದ್ದಿದ್ರು ಕೂಡ ಇನ್ನೇನೋ ಒಂದು ಸ್ವಲ್ಪ ಪಾಯಸನೋ ಹಪ್ಪಳನೋ ಏನೋ ಒಂದು ಸ್ವಲ್ಪ ತಿಂದಿರೋರು. ಬಟ್ ಮಲ್ಕೊಂಡ್ಬಿಟ್ಟಿದ್ದ ಅವನು. ಇಲ್ಲಿ ಬೆಳಗ್ಗೆ ಆಟಾಡಿದ್ದೆ ಜಾಸ್ತಿ, ಆಟಾಡಿಬಿಟ್ಟಿದ್ದು. ಚೆನ್ನಾಗಿ ಕುಣಿದ್ರು ಹುಡುಗರೆಲ್ಲ ಸೇರಿಕೊಂಡು. ಇನ್ನೂ ಅಡುಗೆ ಮನೆ ಕಡೆ ಬಂದಿಲ್ಲ ಅವನು. ನಿಶು ಕೂಡ 2 ಹಪ್ಪಳ ಪಾಯಸ ಅದು ಇದು ಏನೋ ತಿನ್ಕೊಂಬಂದ್ಲು ಫಂಕ್ಷನಲ್ಲಿ. ಅವಳು ಓಡಾಡ್ಕೊಂಡಿದ್ದಾಳೆ, ಅವಳೇನಷ್ಟು ಟಯರ್ಡ್ ಆಗಿಲ್ಲ. ಸೊ ಗ್ರೇವಿಗೆ ಅಂತೇಳಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಫುಲ್ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಎಲ್ಲ ನಾನು ಮಿಕ್ಸಿಗೆ ಹಾಗೆ ರುಬ್ಬಕ್ಕೆ ಹಾಕ್ತೀನಿ, ಬಿಡಿಸ್ಬಿಟ್ಟು ಗುಂಡಿದೆ ಅದ್ರಲ್ಲಿ ಚಚ್ಬಿಟ್ಟು ಹಾಗೆ ಹಾಕ್ತೀನಿ. ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಲ್ವ ಚಿಕನ್ಗೆ, ಅದಕ್ಕೆ
ಸೊ ಅದೆಲ್ಲೋ ಹುಡುಕ್ತಾ ಇದ್ದೀನಿ, ಎಲ್ಲೋ ಸಿಗ್ತಾ ಇಲ್ಲ ಗುಂಡು. ಇಲ್ಲೇ ಎಲ್ಲೋ ಮಿಸ್ ಆಗಿದೆ, ಎಲ್ಲ ಹುಡುಗರು ಎತ್ಕೊಂಡು ಎಲ್ಲ ಹಾಕಿದ್ರೋ ಗೊತ್ತಿಲ್ಲ. ಅದು ತುಂಬ ಚೆನ್ನಾಗಿತ್ತು ಬೆಳ್ಳುಳ್ಳಿ ಎಲ್ಲ ಬಿಡಿಸೋದಕ್ಕೆ. ಇನ್ನೇನು ಹಾಗೆ ಕೈಯಲ್ಲೇ ಬಿಡಿಸ್ಕೊತಾ ಇದ್ದೀನಿ. ಇಲ್ಲ ನೈಫಲ್ಲೂ ಈಸಿಯಾಗಿ ಬಿಡಿಸ್ಬೋದು, ಆದರೆ ಅದು ಎಲ್ಲ ಚಿಕ್ಕ ಚಿಕ್ಕದಿದೆ ಎಸ್ಲು, ನೈಫಲ್ಲಿ ಕೂಡ ಬಿಡಿಸೋದಕ್ಕಾಗಲ್ಲ. ಹೀಗೆ ಬೆಳ್ಳುಳ್ಳಿ ಎಲ್ಲ ಮುರಿದು ಹಾಕ್ತೀನಿ. ಸೊ ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಅರಿಶಿನ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ರೆ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಗುತ್ತೆ. ಅದನ್ನು ಹಾಕಿ ಆನಂತರ ಚಿಕನ್ ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಬೇಯಿಸಿ ಆಮೇಲೆ ನಾನು ಮಸಾಲೆ ಹಾಕಿ ಮಾಡ್ತೀನಿ. ಇದನ್ನು ಚೆನ್ನಾಗಿರುತ್ತೆ, ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಹಾಕಿ. ಇದು ನಾರ್ಮಲ್ ರೆಗ್ಯುಲರ್ ರೆಸಿಪಿ, ಇದು ಮನೆಯದು. ಅಮ್ಮ ಯಾವಾಗಲೂ ಈ ರೀತಿ ಮಾಡ್ತಾಯಿದ್ರು, ನಾರ್ಮಲ್ ರೆಗ್ಯುಲರ್ ರೆಸಿಪಿ. ಆದರೆ ಅವ್ರು ಮಾಡಿದ್ರೆ ಅದು ಇನ್ನೂ ಚೆನ್ನಾಗಾಗುತ್ತೆ ಟೇಸ್ಟಿಯಾಗಿ. ಅವರು ಸ್ಲೋ ಮಾಡಿ ಅದು ಒಂದು ಹದದಲ್ಲಿ ಚೆನ್ನಾಗಿ ಬೇಯಿಸ್ತಾರೆ. ಸೊ ಅದು ಗ್ರೇವಿ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನು ಸ್ಲೋ ಮಾಡಿ ಬೇಯಿಸೋಕ್ಕಿಡ್ತೀನಿ. ನೋಡೋಣ ಈ ಸಲ ಅದೇ ಟೇಸ್ಟ್ ಬರುತ್ತೋ ಹೇಗೋ ಗೊತ್ತಿಲ್ಲ. ಆದರೆ ನಾನು ಮಾಡಿದ್ರೆ ಇದು ಪೆಪ್ಪರ್ ಡ್ರೈ ತುಂಬ ಚೆನ್ನಾಗಿ ಬರುತ್ತೆ. ಪೆಪ್ಪರ್ ಡ್ರೈ ಹಾಗೂ ಈ ನಾಟಿ ಕೋಳಿ ಸಾರುಗಳು. ಒಂದಿನ ಬೇರೆ ಏನಾದರೂ ರೆಸಿಪಿ ಮಾಡಬೇಕು, ಕಲ್ಮಿ ಕಬಾಬ್ ಥರದ್ದು. ಅದು ಕೂಡ ಅದು ಯಾವಾಗಲೂ ಒಂದ್ಸಲ ಮಾಡಿದ್ದೆ, ಚೆನ್ನಾಗಾಗಿತ್ತು. ಹಾಗೂ ಮಂಚೂರಿಯನ್ ಕೂಡ ಅಪ್ಡೇಟ್ ಮಾಡಿದ್ದೀನಿ ನಾನು ವ್ಲಾಗಲ್ಲಿ. ಪ್ರೀವಿಯಸ್ ವ್ಲಾಗ್ಸಲ್ಲಿ ಫುಲ್ಲು ರೆಸಿಪಿನ ಅಪ್ಡೇಟ್ ಮಾಡಿದ್ದೀನಿ. ಸಾಸ್ಗಳು ಹಾಕಿ ಮಾಡೋದು, ಚಿಕನ್ ಕಬಾಬ್ ಥರ ಕರ್ಕೊಂಡು ಆಮೇಲೆ ಅದನ್ನು ಸಾಸ್ಗಳು ಹಾಕಿ ಆನಿಯನ್ ಕ್ಯಾಪ್ಸಿಕಮ್ ಹಾಕಿ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೀಸಸ್ ಹಾಕೋದು, ಆಮೇಲೆ ಸಾಸಲ್ಲಿ ಅದನ್ನು ಮಿಕ್ಸ್ ಮಾಡೋದು. ತುಂಬ ಚೆನ್ನಾಗಾಗುತ್ತೆ ಚಿಕನ್ ಮಂಚೂರಿ ಕೂಡ. ಸೊ ಇದು ಗ್ರೇವಿ ಯೂಶ್ವಲಿ ಎಲ್ಲರ ಮನೆಯಲ್ಲೂ ಮಾಡ್ತಿರ್ತಾರೆ, ಆದರೆ ಕ್ಯಾಪ್ಸಿಕಮ್ ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಅದನ್ನು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಈಗ ಅದನ್ನು ರುಬ್ಬಿಟ್ಕೊತೀನಿ ನಾನು. ಸೊ ಅಲ್ಲಿ ಏನೋ ಅಬ್ಬಿ ಅಂತ ಕೂತಿರೋ ಥರ ಅನಿಸ್ತಿದೆ, ಆದರೆ ಅಲ್ಲಿ ಇಲ್ಲ, ಆಟ ಸಾಮಾನು ಅನಿಸುತ್ತೆ ಅದು. ಓಕೆ ಫೈನ್. ಇವತ್ತು ಸ್ಯಾಟರ್ಡೇ ಮತ್ತು ಸಂಡೇ ವೀಕೆಂಡ್ ಆಗಿರೋದ್ರಿಂದ ಸೀರಿಯಲ್ಗಳು ಯಾವುದೂ ಬರೋದಿಲ್ಲ. ಸೊ ನಾನು 7:30ಗೆ ಬಂದೆ ಅಡುಗೆ ಮನೆಗೆ. ಹೆಂಗಿದ್ರು ಮಧ್ಯಾಹ್ನದ್ದು ಲಂಚ್ ಏನೂ ಮಾಡೋದಿರಲಿಲ್ವಲ್ಲ, ಸೊ ಅದಕ್ಕೆ ಬೇಗನೆ ಬಂದೆ. 7:30ಗೆಲ್ಲ ಬಂದರೆ ಬೇಗ ಅಟ್ಲೀಸ್ಟ್ ಇವಾಗ ಚಪಾತಿ ಎಲ್ಲ ಹೊಸಿಬೇಕು ಅಂದರೆ ಒಂದು 8:30 ತನಕನಾದರೂ ಆಗುತ್ತೆ, 8:45 ತನಕ ಆಗುತ್ತೆ. ಸೊ ಬೇಗ ಮುಗಿಸಿದ್ರೆ ಅವ್ರ ಹುಡುಗರಿಗೂ ಬೇಗ ತಿನ್ನಿಸ್ಬೋದು. ಮತ್ತು ಮಂಡೇ ಬೆಳಿಗ್ಗೆ ಸ್ಕೂಲ್ ಇದೆ ಅಲ್ವಾ, ನಿಶುನ ಬೇಗ ಮಲಗಿಸ್ಬೇಕು, ಬೇಗ ತಿನ್ನಿಸಿ. ಸೊ ಅದರಿಂದ ನಾನು 7:30ಗೆಲ್ಲ ಬಂದೆ, ಬೇಗ ಕುಕ್ಕಿಂಗ್ ಎಲ್ಲ ಮುಗಿಸೋಣ ಅಂತ ಹೇಳಿ. ಸೊ ಇನ್ನೇನು ಆಯಿತು ರುಬ್ಬಿದ್ದು. ಸೊ ಅದು ನೈಸ್ ಆಗ್ತಿಲ್ಲ, ಯಾಕಂದರೆ ಅದು ದೊಡ್ಡ ಜಾರ್ ಆಗಿರೋದ್ರಿಂದ ಅದು ಸ್ವಲ್ಪ ಹಾಕಿದ್ದೀನಲ್ವ ಈರುಳ್ಳಿ ಬೆಳ್ಳುಳ್ಳಿ, ಒಂದೇ ಸಲ ಅದು ನೈಸ್ ಆಗಲಿಲ್ಲ. ಸೊ ಇನ್ನೊಂದು ಸ್ವಲ್ಪ ನೀರು ಹಾಕಿ ತಿರ್ಗಾ ತೆಗೆದು ತಿರ್ಗಾ ಹಾಕಿ ರುಬ್ಬಿದ್ದೀನಿ ನಾನು. ಚಿಕ್ಕ ಜಾರಲ್ಲಿ ಅಂದರೆ ಬೇಗ ಆಗುತ್ತೆ. ಸೊ ನಾವು ಮಿಕ್ಸಿನೇ ಚೇಂಜ್ ಮಾಡಿದ್ದೀವಿ ಆ್ಯಕ್ಚುಲಿ. ಅದೊಂದು ಸ್ಟೀಲ್ದಿತ್ತು ಫಸ್ಟು, ಅದು ಜಾಸ್ತಿ ಪ್ರಾಬ್ಲಮ್ಸ್ ಆಗ್ತಿತ್ತು. ಸೊ ಇವಾಗ ಪ್ಲಾಸ್ಟಿಕ್ ಥರದ್ದು ಆವಾಗ ಯೂಸ್ ಮಾಡ್ತಿದ್ವಲ್ಲ ನಾವೆಲ್ಲರೂ, ಅಂದರೆ ತುಂಬ ಪ್ಲಾಸ್ಟಿಕ್ ಥರದ್ದು ಮಿಕ್ಸರ್ ಗ್ರೈಂಡರ್ ಬರ್ತಿತ್ತಲ್ಲ, ಮಿಕ್ಸಿ, ಆ ಥರದ್ದು ಯೂಸ್ ಮಾಡ್ತಾಯಿದ್ದೀವಿ. ಅದು ಸೌಂಡ್ ಜಾಸ್ತಿ ಆದ್ರೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಏನೂ ಒಂದು ಶಾಕ್ ಹೊಡೆಯೋ ಥರ ಅಥವಾ ಬ್ಲೇಡ್ ಕಟ್ ಆಗೋದು ಈ ಥರ ಎಲ್ಲ ಏನೂ ಪ್ರಾಬ್ಲಮ್ಸ್ ಆಗ್ತಾಯಿಲ್ಲ. ಸ್ಟೀಲ್ ಮಿಕ್ಸರ್ ಅಂತಂದರೆ ತುಂಬಾ ಪ್ರಾಬ್ಲಮ್ಸ್ ಆಗ್ತಿತ್ತು. ಅದು ಅಟ್ಲೀಸ್ಟ್ ಒಂದು 2 ವಾರಕ್ಕೆ 2 ವಾರ 3 ವಾರಕ್ಕೆಲ್ಲ ಅದು ರಿಪೇರಿ ಬಂದೇ ಬಿಡ್ತಿತ್ತು. ಬ್ಲೇಡ್ಗಳು ಕಟ್ ಆಗಿಬಿಡ್ತಿತ್ತು. ಒಂದು ಸಲ ಪಾಲಕ್ ಸೊಪ್ಪು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ತಿದ್ದೆ, ಬ್ಲೇಡ್ ಕಟ್ ಆಗೋಯಿತು. ಸೊ ಅದರಿಂದ ಇವಾಗ ಇದು ಮಿಕ್ಸಿ ಆಗಿರೋದ್ರಿಂದ ಪ್ಲಾಸ್ಟಿಕ್ದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಯಾವ ಪ್ರಾಬ್ಲಮ್ಸು ಇಲ್ಲ. ಈಗ ನೋಡಿ, ನಾನು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇಷ್ಟಿಷ್ಟಪ್ಪನೇ ಕಟ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಅದು ಬೆಂದ ಮೇಲೆ ಸುಂಡ್ರದ ಮೇಲೆ ಅದು ಚಿಕ್ಕದಾಗೆ ಆಗುತ್ತೆ, ಚೆನ್ನಾಗಿರುತ್ತೆ ಆನಿಯನ್ ಎಲ್ಲ ಬಾಯಿಗೆ ಸಿಗೋದ್ರಿಂದ. ರೀತಿಯಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಚಿಕ್ಕದಾಗಿ ಬೇಕಿದ್ರೆ ಚಿಕ್ಕದಾಗಾದರೂ ಕಟ್ ಮಾಡ್ಕೊಬೋದು.
ಬಟ್ ಆದರೆ ನಾನು ಮೀಡಿಯಮ್ ಪೀಸಸಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಸಣ್ಣ ಸಣ್ಣಗೆ ಹೆಚ್ಚಿಬಿಟ್ರೆ ಅದು ಚೆನ್ನಾಗಿರೋದಿಲ್ಲ. ಸೊ ಆದ್ದರಿಂದ ಈಗ ಇನ್ನೇನು ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸೊ ಎರಡರಿಂದ 3 ಸ್ಪೂನಷ್ಟು ಆನಿಯನ್ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತೀನಿ. ಈಗ ಆಲ್ರೆಡಿ ಬಿಸಿಯಾಗಿದೆ ಬಾಣಲಿ. ನೋಡಿ ಈ ರೀತಿ ಹೊಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಾನು ಆನ್ ಮಾಡ್ತೀನಿ, ಇದು ಚಿಮ್ನಿ ಆನ್ ಮಾಡ್ತೀನಿ. ಸೊ ಅದೆಲ್ಲ ಎಳ್ಕೊಳ್ಳುತ್ತೆ. ಹೊಗೆಯಲ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೋನಲ್ಲಿ. ಈಗ ಒಂದು ಸ್ವಲ್ಪ ನೀರಿನ ಅಂಶನೇ ಜಾಸ್ತಿ ಇದೆ ಅದರಲ್ಲಿ, ಯಾಕಂದರೆ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡೆ, ಅದು ಗ್ರೈಂಡ್ ಆಗ್ತಿರಲಿಲ್ಲ ಸರಿಯಾಗಿ. ನಾನು ಹುಡುಕ್ತಾ ಇದ್ದೀನಿ ಒಂದು ಚಿಕ್ಕದೊಂದು ಕುಟ್ಟಾಣಿ ಥರ ತೊಗೋಬೇಕು ಅಂತ ಹೇಳಿ, ಈ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕದೊಂದು ಒಳ್ಕಲ್ಲೇ ಹುಡುಕ್ತಾ ಇದ್ದೆ ನಾನು. ಆ್ಯಕ್ಚುಲಿ ನಮ್ಮ ಮನೆ ಹತ್ರ ಬಂದಿದ್ದರು ಒಂದ್ಸಲ ಗಾಡೀಲಿ ಒಳ್ಕಲ್ಲು ತೊಗೊಂಡು ಸಣ್ಣ ಪುಟ್ಟದ್ದು. ಬಟ್ ನಾವು ಕೂಗೋ ಅಷ್ಟರಲ್ಲಿ ಅವ್ರು ಹೊರಟೋದ್ರು. ಅದನ್ನು ತೊಗೊಂಡ್ರೆ ಈ ರೀತಿಯಾಗಿ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು ಅಥವಾ ಉಪ್ಪು ಸಾರಿಗೆಲ್ಲ ರುಬ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಸಿಕ್ಕಿದ ತಕ್ಷಣ ತೊಗೊಂಡು ಅದು ವ್ಲಾಗನ್ನು ಅಪ್ಡೇಟ್ ಮಾಡ್ತೀನಿ. ಆದರೆ ಇನ್ನೂ ನಂಗೆ ಸಿಕ್ಕಿಲ್ಲ. ಯೂಶ್ವಲಿ ಅದು ಜಾತ್ರೆಗಳಲ್ಲಿ ಸಿಗುತ್ತೆ ಅಥವಾ ಇಲ್ಲೇ ಯಾವ್ದಾನ ಗಾಡಿಗಳಲ್ಲಿ ಓಡಾಡಿದ್ರೆ ಸಿಗುತ್ತೆ ಅನಿಸುತ್ತೆ. ಯಾರಾದ್ರು ಮಾರೋರು ಬಂದರೆ ಮಾತ್ರ ಸಿಗೋದು. ಸುಮ್ಮನೆ ಅದು ಇಲ್ಲೇ ಎಲ್ಲೋ ಶೋರೂಮಲ್ಲಾಗಲಿ ಅಂಗಡಿಗಳಲ್ಲಾಗಲಿ ಸಿಗೋಲ್ಲ ಅಂದ್ಕೊಂಡಿದ್ದೀನಿ. ಯಾಕಂದರೆ ಕುಟ್ಟಾಣಿ ಒಳ್ಕಲ್ಲು ಯಾರೂ ಯೂಸ್ ಮಾಡಲ್ಲ ಸ್ವಲ್ಪ ಜನ. ಸೊ ನಿಶ್ವಿಕಾ ಆಟ ಆಡ್ತಿದ್ದಾಳೆ ಬಲೂನಲ್ಲಿ. ಬಲೂನ್ಸ್ ಎಲ್ಲ ಅಲ್ಲೇ ನಾವು ಫಂಕ್ಷನಿಂದನೇ ತೊಗೊಂಬಂದಿದ್ದು ಬಲೂನ್ಸ್ ಎಲ್ಲ. ಅವಳೇನು ಕೇಳಲಿಲ್ಲ, ಬಟ್ ನಾನೇ ರಾಕೇಶ್ ಅವ್ರಿಗೆ ಅವಳು ಆಟ ಆಡ್ತಾಳೆ ಒಂದು ಸ್ವಲ್ಪ ಬಲೂನ್ ತೊಗೊಳ್ಳಿ ಅಂತೇಳಿ ತೊಗೊಂಬಂದು. ಸೊ ನಾವು ಎಲ್ಲೇ ಫಂಕ್ಷನ್ಸ್ಗೆ ಹೋದ್ರೂ ಎರಡಾದರೂ ಬಲೂನು ನಿಶುಗೆ ಆಟ ಆಡೋಕ್ಕೆ ಅಂತೇಳಿ ತೊಗೊಂಬರ್ತೀವಿ. ಯಾಕಂದರೆ ಅದಿದ್ದರೆ ಒಂದು ಸ್ವಲ್ಪ ಹೊತ್ತಾದರೂ ಆಟ ಆಡ್ತಾಳೆ, ಅದು ಹೊಡೆದೋಗೋ ತನಕನಾದರೂ. ಸೊ ಅದರಿಂದ ಹುಡುಗರಿಗಾಗಲಿ ಅಂಥೇಳಿ ಈಗ ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ನಾನು, ರುಚಿಗೆ ತಕ್ಕಷ್ಟು ಸಾಲ್ಟು. ಈಗ ಫಸ್ಟು ಆಯಿಲ್ ಹಾಕ್ಬಿಟ್ಟು ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆನಂತರ ಅದಕ್ಕೆ ಸಾಲ್ಟ್ ಹಾಕಿ ಒಂದು ಸ್ವಲ್ಪ ಹುರ್ಕೋಬೇಕಾಗತ್ತೆ. ಅದೆಲ್ಲ ಫುಲ್ಲು ಲೈಟ್ ಬ್ರೌನ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಬೇಕು ಅದನ್ನು. ಈಗ ನಾನು ಅನ್ನ ಕೂಡ ಇಟ್ಟೆ. ಚಪಾತಿ ಜೊತೆಗೆ 1 ಗ್ಲಾಸ್ ಅಷ್ಟು ಅನ್ನಕ್ಕೆ ಇಟ್ಟಿದ್ದೀನಿ. ಸೊ ಹುಡುಗರಿಗೂ ಅದರಲ್ಲೇ ಇಟ್ಬಿಟ್ಟಿದ್ದೀನಿ. ಇವಾಗ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು ಜೊತೆಗೆ ಇವೆಲ್ಲ ಸ್ವಲ್ಪ ಫ್ರೈ ಆಗಿದೆ, ಆದ್ದರಿಂದ ಚಿಕನ್ ಹಾಕ್ತಾಯಿದ್ದೀನಿ. ಈಗ ಚಿಕನ್ ಕೂಡ ನೀರು ಬಿಟ್ಕೊಳ್ಳೋ ತನಕ ಜಾಸ್ತಿ ಒಂದು 10-15 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಅದನ್ನು. ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಸಾಂಬಾರು ಪುಡಿ, ಒಂಚೂರು ಧನಿಯಾ ಪುಡಿ ಹಾಕ್ತೀನಿ ನಾನು. ನಾನು ಇಷ್ಟುಗಾಗಲೇ ಹೊಟ್ಟೆ ಹಸ್ತಿದೆ ಅನಿಸುತ್ತೆ. ಸೊ ಅಡುಗೆ ಮನೆಗೂ ಹಾಲಿಗೂ ಓಡಾಡ್ತಿದ್ದಾಳೆ. ಸೊ ಏನಾದರೂ ಕೊಡು ಅಂತ ಕೇಳ್ತಿದ್ದಾಳೆ. ಇವು ಜಾಸ್ತಿ ಕುರುಕಲು ಒಂದು ಸ್ವಲ್ಪ ಚಿಪ್ಸು ಬಿಸ್ಕೆಟು ಈ ಥರದವು. ಆದರೂ ಅದನ್ನು ಕೂಡ ಅವಳೇನು ಜಾಸ್ತಿ ತಿನ್ನೋದಿಲ್ಲ. ಸೊ ನಾವು ಒಂದೇ ಸಲ ಊಟ ಕೊಟ್ಟರೆ ಆಯಿತು ಅಂತ ಅಂದ್ಕೊಂಡು ಈವ್ನಿಂಗ್ ಹಾಲು ಕುಡಿಸ್ಬಿಟ್ಟು ಬಿಟ್ಟಿದ್ದೀನಿ. ಅವಳು ಹಂಗೆ ಓಡಾಡ್ಕೊಂಡಿದ್ದಾಳೆ. ಸೊ ನೋಡಿ ಈ ರೀತಿಯಾಗಿ ಕಾಣ್ತಾ ಇದೆ ಚಿಕನ್ನು. ಸೊ ಕ್ಯಾಪ್ಸಿಕಮ್ ಟೊಮೆಟೊ ಈರುಳ್ಳಿ ಎಲ್ಲ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಒಂದು ಪ್ಲೇಟನ್ನು ಮುಚ್ಚಿಬಿಟ್ರೆ ಅದು ನೀಟಾಗಿ ಆಗುತ್ತೆ. ಸೊ ಅಷ್ಟೊತ್ತಿಗೆ ಅನ್ನ ಕೂಡ ರೆಡಿಯಾಗಿದೆ. ಇನ್ನೇನು ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಚಪಾತಿ ಹಿಟ್ಟಿಗೆ ಹಾಲು ಹಾಕ್ಕೊಂಡ್ರು ಕೂಡ ತುಂಬ ಸ್ಮೂತಾಗಿ ಆಗುತ್ತೆ. ಆದರೆ ಹಾಲಿನ ಫ್ಲೇವರ್ ಬರುತ್ತೇನೋ ಒಂದು ಸ್ವಲ್ಪ ಅನ್ನ, ಹಾಗಾಗಿ ನಾನು ಹಾಕೋಕ್ಕೆ ಹೋಗೋದಿಲ್ಲ. ಬಟ್ ಒಂದಿನ ನಾನು ಪಾಲಕ್ ಚಪಾತಿ ಟ್ರೈ ಮಾಡಬೇಕು ಅಂಥೇಳಿ ನಾನು ಮಿಕ್ಸಿಲಿ ರುಬ್ಬಕ್ಕೆ ಹೋದಾಗ ಅದೇ ಹೇಳಿದ್ನಲ್ಲ ಬ್ಲೇಡ್ ಕಟ್ ಆಯಿತು ಅಂತ. ಅದಾದಮೇಲೆ ತಿರ್ಗಾ ನಾನು ಟ್ರೈ ಮಾಡೋಕ್ಕೆ ಹೋಗಿಲ್ಲ ಪಾಲಕ್ ಚಪಾತಿನ. ಸೊ ನಾರ್ಮಲ್ ಚಪಾತಿನೇ ನಾನು ಹಸಿತಾ ಇದ್ದೀನಿ. ಸೊ ಒಂದು 12ರಿಂದ 13 ಉಂಡೆ ಹಾಕ್ಕೊಂಡಿದ್ದೀನಿ ಚಪಾತಿ ಹಿಟ್ಟಿಂದು.
ಈಗ ಅದನ್ನೆಲ್ಲ ಒಸಿತಾ ಇದ್ದೀನಿ. ವಸ್ತು ಒಂದು ಕಡೆ ಇಟ್ಬಿಡ್ತೀನಿ ನಾನು. ನ್ಯೂಸ್ ಪೇಪರ್ ಹಾಸ್ಬಿಟ್ಟು ಒಂದು ಸೈಡಲ್ಲಿ ಆ ಕಡೆ ಶೆಲ್ಫ್ ಮೇಲೆ ಜಾಗ ಇದೆ, ಅಲ್ಲೆಲ್ಲ ಹಾಕಿಟ್ಬಿಡ್ತೀನಿ. ಒಂದು 5-6 ಇಟ್ಬಿಡ್ತೀನಿ ನಾನು. ಆಮೇಲೆ ನಾನು ಬೇಯಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. 2 ಟ್ರಿಪ್ ಬೇಯಿಸ್ತೀನಿ ನಾನು. ಒಂದು ಸಲ ಒಂದು 6 ಇಟ್ಕೊತೀನಿ, ಆಮೇಲೆ ಇನ್ನೊಂದು 6 ಇಟ್ಬಿಟ್ಟು ಬೇಯಿಸೋದು. ಇಲ್ಲ ಹಾಟ್ ಬಾಕ್ಸಿಗೆ ಹಾಕೋದ್ರಿಂದ ಅದು ಬಿಸಿ ಏನು ಆರೋದಿಲ್ಲ, ಜೊತೆಗೆ ಅದು ಗಟ್ಟಿಯಾಗಿರೋದಿಲ್ಲ, ಸ್ಮೂತಾಗಿ ಸಾಫ್ಟಾಗಿ ಮೆತ್ತಗಿರುತ್ತೆ ಚಪಾತಿ ಹಾಟ್ ಬಾಕ್ಸಿಗೆ ಹಾಕ್ಬಿಟ್ರೆ. ಒಂದೊಂದು ಚಪಾತಿ ಒಣಗ್ದಂಗೆ ರೊಟ್ಟಿ ಥರ ಬಂದ್ರೂ ಹಾಟ್ ಬಾಕ್ಸಿಗೆ ಹಾಕಿದಾಗ ಅದು ಸ್ಮೂತ್ ಆಗುತ್ತೆ, ಆಮೇಲೆ ಮೆತ್ತಗಾಗುತ್ತೆ. ಆದ್ದರಿಂದ ನಾನು ಚಪಾತಿಗಳನ್ನ ಹಾಟ್ ಬಾಕ್ಸ್ಗೆ ಹಾಕಿ ರೂಢಿ ಹಾಟ್ ಬಾಕ್ಸ್ಗೆ ಹಾಕ್ಬಿಡ್ತೀನಿ. ಸೊ ಫೋಲ್ಡ್ ಮಾಡಿ ಒಂದೊಂದು ಸಲ ಒಸಿತಾ ಇದ್ದೆ, ಅದು ಜಾಸ್ತಿ ಟೈಮ್ ತೊಗೊಳುತ್ತೆ. ಚಪಾತಿಯನ್ನು ಫೋಲ್ಡ್ ಮಾಡಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ ಒಸೆಯೋದ್ರಿಂದ ಚೆನ್ನಾಗಿ ಬರುತ್ತೆ ಲೇಯರ್ಸು ಅಂತ ಹೇಳಿ. ಸೊ ಒಂದೊಂದು ಏನಾದರೂ ಮಧ್ಯದಲ್ಲಿ ಚಪಾತಿಗಳು ಹರಿದೋದ್ರೆ ಅದನ್ನು ನಾನು ಫೋಲ್ಡ್ ಮಾಡಿ ಒಸಿತೀನಿ, ಯಾಕಂದರೆ ಆವಾಗ ಚೆನ್ನಾಗಿ ಬರುತ್ತೆ ರೌಂಡ್ ಶೇಪಲ್ಲಿ ಅಂತ. ಎಲ್ಲನೂ ಫೋಲ್ಡ್ ಮಾಡಿ ಒಸೆಯೋಕ್ಕಾಗಲ್ಲ, ಅದಕ್ಕಂದರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ನಾನಿವಾಗ ಚಪಾತಿ ಆದ ನಂತರ ಸೊ ಅವ್ರಿಗೆ ತಿನ್ನಿಸೋದು ಬೇರೆ ಒಂದು ದೊಡ್ಡ ಟಾಸ್ಕ್ ಅದು. ಸೊ ಒಂದೊಂದು ಸಲ ಅವಳು ತಿಂತಾ ಇರ್ತಾಳೆ, ಇಲ್ಲ ಎಲ್ಲ ಹೆಲ್ಪ್ ಮಾಡ್ತಾರೆ ನಿಶುಗೆ ತಿನ್ಸೋಕ್ಕೆ, ಅವ್ರ ಅಜ್ಜಿ ಅವ್ರ ಪಪ್ಪ ಎಲ್ರೂ. ಆದರೂ ಅದು ಫೈನಲಾಗಿ ಅದು ಲಾಸ್ಟಲ್ಲಿ ಒಂದು 4 to 5 ಸ್ಪೂನ್ಸ್ ಅದು ನಾನು ತಿನ್ನಿಸೋಂತಹ ಒಂದು ಸಿನಾರಿಯೋ ಬಂದೇ ಬರುತ್ತೆ. ಯಾಕಂದರೆ ಅವಳು ಬೇಗ ತಿನ್ನೋದಿಲ್ಲ. ಯಾರೆಲ್ಲ ತಿನ್ನಿಸಿದ್ರು ಕೊನೆಗಿನ್ನ ಮಿಕ್ಕೇ ಇರುತ್ತೆ ಅವಳದು ಬಾಕ್ಸು. ಅವಳು ತಿನ್ನೋದು ಸ್ವಲ್ಪನೇ, ಆಮೇಲೆ ಎಲ್ಲರೂ ತಿನ್ಸಿದ್ರು ಲೇಟ್ ತಿನ್ನೋದು ತುಂಬಾ. ಅದರಿಂದ ನಾನು ಸ್ವಲ್ಪ ಹರಿಲೇ ಕೆಲಸ ಮಾಡ್ಕೋತಾ ಇರ್ತೀನಿ, ಹರಿಬರಿಲಿ ಕೆಲಸ ಯೂಶ್ವಲಿ. ಸೊ ಈಗ ಧನಿಯಾ ಪುಡಿ ಹಾಕಿದ್ದೀನಿ ನಾನು, ಒಂದು 2-2.25 ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ. ಸೊ ಖಾರದ ಪುಡಿ ಹಾಕೋಣ ಅಂದ್ಕೊಂಡೆ, 1 ಸ್ಪೂನಷ್ಟು ಏನು ಹಾಕಲಿಲ್ಲ, ಜಾಸ್ತಿ ಖಾರ ಆಗಿಬಿಡುತ್ತೆ ಅಂಥೇಳಿ ಒಂದು ಸ್ವಲ್ಪ ಹಾಕಿದ್ದೀನಿ ನೋಡಿ. 1/4 ಸ್ಪೂನಷ್ಟು 2 ಸಲ ಹಾಕಿದ್ದೀನಿ ಅಷ್ಟೇ. ಅಂದರೂ ಏನು ಚಿಕನ್ ಗ್ರೇವಿ ಏನು ಖಾರ ಇರಲಿಲ್ಲ ಈ ಸಲ. ಸೊ ಹುಡುಗರಿಗೆ ಹಾಗೆ ತಿನ್ನಿಸ್ಬೇಕು ಅಂತ ಹೇಳಿ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದಿದ್ನಲ್ಲ ನಾನು, ಸೊ ಅದನ್ನೇ ನಾನು ತೊಗೊಂಡು ಹುಡುಗರಿಗೆ ತಿನ್ನಿಸಿದ್ದೀನಿ. ಯಾಕಂದರೆ ಅದನ್ನೇನು ತೊಳೆಯೋ ಹಾಗಿಲ್ಲ. ಹೀಗೆ ಖಾರದ ಪುಡಿ ಎಲ್ಲ ಹಾಕಿ ಮಸಾಲೆ ಹಾಕಿದರೆ ಅದನ್ನು ತೊಳೆದ್ಬಿಟ್ಟೆ ತಿನ್ನಿಸ್ಬೇಕಾಗತ್ತೆ ಅಭ್ಯಂತಿಗೆ. ನಿಶು ಕೂಡ ಅಷ್ಟೇ, ಇವಾಗ ಖಾರ ಅಂತ ಹೇಳ್ತಾಳೆ. ಸೊ ಒಂದು ಸ್ವಲ್ಪ ತೊಳೆದ್ಬಿಟ್ಟು ತಿನ್ನಿಸ್ಬೇಕಾಗತ್ತೆ ಅವ್ರಿಗೆ ಖಾರ ಹಾಕಿದರೆ. ಸೊ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಾಗಲೇ ಒಂದು ಸ್ವಲ್ಪ ನಾನು ತಿನ್ನಿಸ್ಬಿಟ್ಟು ಬಂದೆ. ಮತ್ತು ಸ್ವಲ್ಪನೇ ತಿಂದಿದ್ದಾರೆ ಅಷ್ಟೇ, 1 ಪೀಸೋ 2 ಪೀಸೋ ತಿಂದಿದ್ದಾರೆ ಅಷ್ಟೇ. ಲಾಸ್ಟ್ ಟೈಮೇ ಪರವಾಗಿಲ್ಲ, ಒಂದು ಸ್ವಲ್ಪ ಜಾಸ್ತಿನೇ ತಿಂದಿದ್ರು. ಈ ಸಲ ಇವರು ಬಾಯ್ಲರ್ ಚಿಕನ್ ಏನೂ ತಿನ್ನಲೇ ಇಲ್ಲ ಹುಡುಗರು. ಸೊ ನಾನು ಕಬಾಬ್ ಮಾಡಬೇಕಿತ್ತು, ಬಟ್ ಆದರೆ ಹುಡುಗರಿಗೆ ಅಂತೇಳಿ ತಿರ್ಗಿ ಕಬಾಬ್ ಮಾಡಿಕೊಂಡು ಅದು ಕೂಡ ಟೈಮ್ ಆಗುತ್ತೆ ಅಂಥೇಳಿ ಒಂದೇ ಸಲ ನಾನು ಗ್ರೇವಿಯನ್ನು ಮಾಡಿಬಿಟ್ಟೆ. ಸೊ ಕ್ಯಾಪ್ಸಿಕಮ್ ಗ್ರೇವಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಈಗ ನೀರು ಹಾಕ್ತಾಯಿದ್ದೀನಿ ನಾನು ಚಿಕನ್ ಎಲ್ಲ ಬೇಯಲಿಕ್ಕೆ ಅಂಥೇಳಿ. 1-1.5 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕಿದ್ರೂ ಪರವಾಗಿಲ್ಲ, ಸ್ಲೋ ಮಾಡಿಬಿಟ್ಬಿಟ್ರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ, ಹಾಗೂ ಗ್ರೇವಿ ಗಟ್ಟಿಯಾಗುತ್ತೆ. ಆನಂತರ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಒಂದು ಲೈಕನ್ನು ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಈಗ ಅದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಆಯಿತು, ಅದಾಗತ್ತೆ, ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಚಿಕನ್ನು. ಈ ಬಾಯ್ಲರ್ ಚಿಕನ್ನು ತುಂಬಾ ಬೇಗ ಬೆಂದ್ಬಿಡುತ್ತೆ. ಅದು ಕುಕ್ಕರಲ್ಲಂತೂ ಕೂಗಿಸೋ ಹಾಗೆ ಇಲ್ಲ, ಇದನ್ನು ಎಲ್ಲರಿಗೂ ಗೊತ್ತು. ಸೊ ಯಾರೆಲ್ಲ ನಾನ್ ವೆಜ್ ಮಾಡ್ತಿರ್ತಾರೋ ಅವರೆಲ್ರಿಗೂ ಗೊತ್ತೇ ಇರುತ್ತೆ. ಸೊ ಇದನ್ನ ಸ್ಲೋ ಮಾಡಿಬಿಟ್ಬಿಟ್ರೆ ಸಾಕು, ಒಂದು 15-20 ನಿಮಿಷ ಚೆನ್ನಾಗಿ ಬೆಂದ್ಬಿಡುತ್ತೆ. ಈಗ ನಾನು ಹಾಟ್ ಬಾಕ್ಸನ್ನು ಇಟ್ಕೊಂಡಿದ್ದೀನಿ. ಸೊ ಚಪಾತಿ ಒಂದೊಂದೇ ವಸ್ತು ಹಾಟ್ ಬಾಕ್ಸಿಗೆ ಹಾಕ್ತಾಯಿದ್ದೀನಿ ನೋಡಿ. ಬಿಸಿ ಹಾಗೆ ಹಾಕಿದ್ರೆ ಹಂಗೆ ಇರುತ್ತೆ ಬಿಸಿ ಬಿಸಿಯಾಗಿ. ಸೊ ಇವಾಗ ನಾನು 8 ಗಂಟೆ 8:15ಗೆ ಚಪಾತಿ ಹೊಸೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು 8:45 9ಗೆ ಮುಗಿಯುತ್ತೆ. ಸೊ ಅಷ್ಟೊತ್ತಿಗೆ ಊಟ ಎಲ್ಲ ಲೇಟೇ. ನಮ್ಮ ಮನೆಯಲ್ಲಿ ಯೂಶ್ವಲಿ 9:30, ನಾವು ತಿನ್ನೋದಂತೂ 9:45 10 ಗಂಟೆ ಆಗುತ್ತೆ. ಇನ್ನು ಊಟ ಮುಗಿಸೋದು 10:30 ಆಗುತ್ತೆ. ಸೊ ನಿಶುದು 10:45 ಆಗುತ್ತೆ. ಸೊ ನಾವು ಬೇಗ ಮಲ್ಕೋಬೇಕು ಅಂಥೇಳಿ ಬೇಗ ಮಾಡಿದ್ರೂ ಈ ಹುಡುಗರದು ಒಂದೊಂದು ಸಲ ಲೇಟ್ ಆಗಿಬಿಡುತ್ತೆ. ಅವರೇ ತಿನ್ನೋದಾಗಿದ್ದರೆ ಚೆನ್ನಾಗಿತ್ತು, ಬಟ್ ಆದರೆ ಸೊ ತಿನ್ಸೋದ್ರಿಂದ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ನಾನು ವಸ್ತು ಇಡ್ತಾಯಿದ್ದೀನಿ. ಎಲ್ಲ ಒಂದು ಕಡೆ ಇಟ್ಬಿಟ್ರೆ ಆಯಿತು, ಬೇಗ ಆಗುತ್ತೆ ಚಪಾತಿಗಳು. ಸೊ
ಸೊ ನಾನು ಆಯಿಲ್ ಹಾಕಿ ಎಲ್ಲ ಒಸ್ತಿರೋದ್ರಿಂದ ಅದು ಸ್ಮೂತಾಗಿ ಬರ್ತಾಯಿದೆ, ಹೆಂಗೋ ಬೇಗ ಬೇಗ ಹೀಗೆ ಹರಡ್ಕೋತಾ ಇದೆ. ಫಸ್ಟು ನನಗೆ ಆಯಿಲ್ ಹಾಕೋದು ಗೊತ್ತಿರಲಿಲ್ಲ, ನಾನು ಬರೀ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೆ. ಸೊ ಆನಂತರ ಹೀಗೆ ಆಯಿಲ್ ಕೂಡ ಹಾಕಬೇಕು ಅಂತೇಳಿ ಆಯಿಲ್ ಹಾಕಿ ಕಲಿಸ್ಕೊಂಡು, ಆನಂತರ ಅದಕ್ಕೆ ಒಂದು ಸ್ವಲ್ಪ ನೀರು ಸ್ವಲ್ಪ ಕಮ್ಮಿ ಅನ್ನಂಗೆ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಸೊ ಚಪಾತಿ ಕೂಡ ತುಂಬಾ ಸ್ಮೂತಾಗಿ ಬಂದಿದೆ. ಸೊ ಚಿಕನ್ ಕೂಡ ಬೆಂದಿದೆ. ಸೊ ಸ್ಮೆಲ್ಲು ಕೂಡ ಚೆನ್ನಾಗಿತ್ತು. ಚಿಕನ್ ಮಾಡ್ತಿದ್ರೆ ಮನೆ ತುಂಬ ಚಿಕನ್ ಗ್ರೇವಿದೆ ಸ್ಮೆಲ್ ಇರುತ್ತೆ ಅವತ್ತೆಲ್ಲ. ನೋಡಿ ಈ ರೀತಿಯಾಗಿ ಆಗಿದೆ ಚಿಕನ್. ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಜ್ಯೂಸಿಯಾಗಿ ಚೆನ್ನಾಗಿದೆ. ಧನ್ಯವಾದಗಳು.